ಕನ್ನಡ ಇಂಡಸ್ಟ್ರಿಲಿ ಪ್ರತಿ ವರ್ಷಕ್ಕೂ 300 ರಿಂದ 350 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸೊ 300 ರಿಂದ 350 ಸಿನಿಮಾಗಳು ಗೆಲ್ಲುತ್ತಾ? ಇಲ್ಲ. ಹಾಗಿದ್ರೆ ಆ 300 ರಿಂದ 350 ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂತಹ ಆಕ್ಟರ್ಗಳಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಅಥವಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್, ಇವ್ರ ಲೈಫ್ ಎಲ್ಲ ಏನಾಗುತ್ತೆ? ಯಾಕೆ ಅಂತ ಅಂದ್ರೆ ಈಗ ಈ ವರ್ಷ ಮಾಡಿರುವಂತಹ ಸಿನಿಮಾಗಳು ನೆಕ್ಸ್ಟ್ ವರ್ಷದಲ್ಲಿ ಅದೇ ಒಂದು ಟೆಕ್ನಿಕಲ್ ಟೀಮ್ ಆಗ್ಲಿ, ಅದೇ ಒಂದು ಡೈರೆಕ್ಟರ್ ಆಗ್ಲಿ, ಅಥವಾ ಅದೇ ಆಕ್ಟರ್ ಆಗ್ಲಿ ಇರಲ್ಲ. ಸೊ ಇದಕ್ಕೆಲ್ಲ ಏನ್ ಪ್ರಾಬ್ಲಮ್? ಸಿನಿಮಾಗಳಲ್ಲಿ ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್ ಎಲ್ಲರೂ ಕೂಡ ತುಂಬಾ ಶ್ರಮ ಬಿದ್ದು ಸಿನಿಮಾಗಳನ್ನ ಮಾಡ್ತಾರೆ. ಸೊ ಆದ್ರೂ ಕೂಡ ಆ ಸಿನಿಮಾಗಳು ಎಲ್ಲೋ ಒಂದ್ ಕಡೆ ಫ್ಲಾಪ್ ಗಳಾಗ್ತವೆ. ಸೊ ಇದರಿಂದ ಏನು ಅಂತಂದ್ರೆ ತುಂಬಾ ಜನ ತುಂಬಾ ಸಿಂಪಲ್ ಆಗಿ ಜಡ್ಜ್ ಮಾಡ್ಬಿಡ್ತಾರೆ. ಸೊ ಈ ಆಕ್ಟರ್ ಹಿಂಗೆ ಅಂಡ್ ಆ ಡೈರೆಕ್ಟರ್ ಹಿಂಗೆ ಅಂಡ್ ಈ ಸಿನಿಮಾ ಇಷ್ಟು ಚೆನ್ನಾಗಿಲ್ಲ ಅಂತ. ಯಾಕಂತ ಅಂದ್ರೆ ಪ್ರತಿಯೊಂದು ಫ್ಲಾಪ್ ಸಿನಿಮಾಗಳ ಹಿಂದೆ ಒಂದು ಸ್ಟ್ರಗಲ್ ಸ್ಟೋರಿ ಇದ್ದೇ ಇರುತ್ತೆ. ಜಡ್ಜ್ ಮಾಡಕ್ಕಿಂತ ಮುಂಚೆ ಅವ್ರ ಹಿಂದೆಗಡೆ ಜರ್ನಿ ಹೇಗಿತ್ತು ಅನ್ನೋದು ಸ್ವಲ್ಪ ಎಲ್ಲಾರು ನೋಡ್ಲೇಬೇಕು. ಬಟ್ ದಟ್ ರಿಯಾಲಿಟಿ ಏನು ಅಂತ ಅಂದ್ರೆ ಪ್ರತಿ ಸಿನಿಮಾದಲ್ಲೂ ಕತೆ ಚೆನ್ನಾಗಿದ್ದು ಅಂಡ್ ಆಕ್ಟರ್ಗಳು ಚೆನ್ನಾಗಿದ್ರೆ ಸಿನಿಮಾ ಗೆಲ್ಲಲ್ಲ. ಆ ಸಿನಿಮಾಗೆ ಟೈಮಿಂಗ್, ಪ್ಲಾಟ್ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ರಿಂದ ನಾವು ಸಿನಿಮಾನ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅದನ್ನ ಯಾವ ಟೈಮ್ ಅಲ್ಲಿ ಜನಕ್ಕೆ ತಲುಪಿಸಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಈ ಕಂಟೆಂಟ್ ಇಷ್ಟ ಆಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ.